ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ದಿನಕ್ಕೆ ಇವತ್ತಿಗೆ 50 ವರ್ಷ. ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಏನು ಕಾರಣ, ತುರ್ತು ಪರಿಸ್ಥಿತಿ ಹೇರೋದಕ್ಕೆ ನೀಡಿದಂತಹ ಕಾರಣಗಳೇನು, ಹಾಗೆ ಆದ್ರೆ ಅದ್ರ ಹಿಂದಿದ್ದಂಥ ರಾಜಕೀಯ ಏನಾಗಿತ್ತು, ತುರ್ತು ಪರಿಸ್ಥಿತಿಯಲ್ಲಿ ಹೇಗೆಲ್ಲ ಇಲ್ಲಿ ಹಕ್ಕುಗಳನ್ನು ದಮನಿಸಲಾಯಿತು, ಏನೇನೆಲ್ಲ ಮಾಡಲಾಯಿತು, ಅದರಿಂದ ದೇಶಕ್ಕಾದಂಥ ಹಾನಿ ಎಷ್ಟು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ 50 ವರ್ಷಗಳು ತುಂಬಿರುವಂತಹ ಈ ಹೊತ್ತಿನಲ್ಲಿ ಈಗ ಕಾಣಿಸ್ತಾ ಇರುವಂತಹ ಸ್ಥಿತಿ ಏನು, ತುರ್ತು ಪರಿಸ್ಥಿತಿ ಅಂತ ಘೋಷಿಸಿ ಮಾಡಲಾಗಿದ್ದಂತಹ ದಬ್ಬಾಳಿಕೆಗೂ ಮತ್ತೆ ಈಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡದೇನೆ ನಡೆದಿರುವಂತಹ ದಮನಕಾರಿ ಕ್ರಮಗಳಿಗೂ ವ್ಯತ್ಯಾಸಗಳಿವೆಯಾ, ಈ ಸರ್ಕಾರ ಜನರ ಮಾತು ಕೇಳ್ತಾ ಇದೆಯಾ, ಮತ್ತೆ ಒಕ್ಕೂಟ ವ್ಯವಸ್ಥೆ ಘನತೆಯನ್ನ ಕಾದಿದೆಯಾ, ಸಂವಿಧಾನದ ಪರ ಅಭಿಯಾನಗಳನ್ನ ತುರ್ತು ಪರಿಸ್ಥಿತಿ ಘೋಷಣೆಯನ್ನೇ ನೆನಪಿಸಿ ದಮನಿಸುವಂತಹ ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯ ಈ ಹೊತ್ತಿನ ನೀತಿಯಾಗಿದೆಯಾ? ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೆ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಇವತ್ತು ಜೂನ್ 25, 2025. 1975ರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಇವತ್ತಿಗೆ 50 ವರ್ಷಗಳಾದವು. ತುರ್ತು ಪರಿಸ್ಥಿತಿಯನ್ನ ಸ್ವಾತಂತ್ರ್ಯ ನಂತರ ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಅವಧಿ ಅಂತಾನೆ ಹೇಳಲಾಗುತ್ತೆ. 1975ರ ಜೂನ್ 25ರಂದು ಇಂದಿರಾ ಗಾಂಧಿಯವರ ಶಿಫಾರಸಿನ ಮೇರೆಗೆ ಆಗಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಈ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಘೋಷಣೆಯ ಬಳಿಕ 21 ತಿಂಗಳುಗಳಲ್ಲಿ ಈ ದೇಶದಲ್ಲಿ ಏನೇನೆಲ್ಲ ನಡೆದು ಹೋಯ್ತು, ಸಾವಿರಾರು ಜನರನ್ನ ಜೈಲಿಗೆ ಹಾಕಲಾಯಿತು, ನಾಗರಿಕ ಹಕ್ಕುಗಳನ್ನ ಅಮಾನತುಗೊಳಿಸಲಾಯಿತು. ಇಂದಿರಾ ಗಾಂಧಿ ಅವರು ತಮ್ಮ ರಾಜಕೀಯ ಎದುರಾಳಿಗಳನ್ನ ಹಣಿದ್ರು, ಹಾಗೆ ಮಾಧ್ಯಮಗಳನ್ನ ದಮನಿಸಿದ್ರು. ಬಹುತೇಕ ಎಲ್ಲರ ಮೇಲೆಯೂ ಈ ತುರ್ತು ಪರಿಸ್ಥಿತಿ ಪರಿಣಾಮವನ್ನ ಬೀರ್ತು. ಅಷ್ಟಕ್ಕೂ ಇಂದಿರಾ ಗಾಂಧಿ ಅವರು ಅಂಥದೊಂದು ತೀರಾ ದಮನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು ಯಾಕೆ? ಇಂದಿರಾ ಗಾಂಧಿ ಅವರ ಆ ಕ್ರಮಕ್ಕೆ ಪ್ರಚೋದನೆಯಾದಿದ್ದು ಅವ್ರ ವಿರುದ್ಧದ 1975ರಲ್ಲಿನ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು. 1971ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 518 ಸ್ಥಾನಗಳ ಪೈಕಿ 352 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತು. ಹಾಗೆ ರಾಜ್ ನಾರಾಯಣ್ ಅವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಇಂದಿರಾ ಗಾಂಧಿ ಅವರ ವಿರುದ್ಧ ಕಣದಲ್ಲಿದ್ರು. ಅವರು ರಾಮ್ ಮನೋಹರ್ ಲೋಹಿಯಾ ಅವರ SSP ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಆರಂಭದಲ್ಲಿ ಅವರು ಗೆಲ್ಲುವಂತಹ ವಿಶ್ವಾಸವನ್ನ ಹೊಂದಿದ್ರು ಕೂಡ ಅಂತಿಮವಾಗಿ ಭಾರಿ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಈ ಫಲಿತಾಂಶದ ವಿರುದ್ಧ ರಾಜ್ ನಾರಾಯಣ್ ಅವರು ಏಪ್ರಿಲ್ 24, 1971ರಂದು ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. 1971ರ ಚುನಾವಣೆಯಲ್ಲಿ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡಂತಹ ಆರೋಪದ ಮೇಲೆ ಇಂದಿರಾ ಅವರ ಗೆಲುವನ್ನ ಕೋರ್ಟ್ ಅಮಾನ್ಯಗೊಳಿಸಿತು. 1975ರ ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರು ಚುನಾವಣಾ ಪ್ರಚಾರದಲ್ಲಿ ಅಕ್ರಮ ನಡೆಸಿದ ಆರೋಪದಡಿ ದೋಷಿ ಅಂತ ಘೋಷಿಸಿ ಅವ್ರ ಗೆಲುವನ್ನ ರದ್ದುಪಡಿಸುತ್ತೆ. ಅದಾಗುವಷ್ಟರಲ್ಲಿ ಅವರು ಪ್ರಧಾನಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಈ ತೀರ್ಪಿಗೆ 4 ವರ್ಷಗಳ ಮೊದಲು ಪಾಕಿಸ್ತಾನ ವಿರುದ್ಧದ ಭಾರತದ ನಿರ್ಣಾಯಕ ಯುದ್ಧದಲ್ಲಿನ ಗೆಲುವಿಗಾಗಿ ಅವರು ವ್ಯಾಪಕ ಮೆಚ್ಚುಗೆಗೆ ಪಾತ್ರರಾಗಿದ್ರು. ತಾಂತ್ರಿಕ ಆಧಾರದ ಮೇಲೆ ಕೋರ್ಟ್ ಅವರನ್ನ ಅನರ್ಹಗೊಳಿಸಿದಾಗ ಅವರು ಹೈಕೋರ್ಟ್ ತೀರ್ಪನ್ನ ರದ್ದುಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಜೂನ್ 24, 1975ರಂದು ಸುಪ್ರೀಂ ಕೋರ್ಟ್ ಸಂಸದೆಯಾಗಿ ಅವರು ಎಲ್ಲಾ ಸವಲತ್ತುಗಳನ್ನ ಹಿಂತೆಗೆದುಕೊಳ್ಳುವಂತೆ ಆದೇಶ ನೀಡುತ್ತೆ. ಆದ್ರೆ ಅವ್ರು ಪ್ರಧಾನಿಯಾಗಿ ಮುಂದುವರಿಯೋದಕ್ಕೆ ಅವರಿಗೆ ಅವಕಾಶ ಕೊಡಲಾಯಿತು. ಅಧಿಕಾರದಲ್ಲಿ ಉಳಿಯುವಂತಹ ಅವಕಾಶ ಸಿಕ್ಕಿದ್ದನ್ನ ಅವರು ಬಳಸ್ಕೊಂಡಿದ್ರು. ಮತ್ತೆ ಇಂದಿರಾ ಗಾಂಧಿ ಅವರ ಶಿಫಾರಸಿನ ಹಾಗೇನೆ ಮಧ್ಯರಾತ್ರಿಯ ಸುಮಾರಿಗೆ ಆಗಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಘೋಷಣೆಯೊಂದಿಗೆ ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಏಳುತ್ತೆ. ಸಂಸತ್ತು ತನ್ನ ಸರ್ವೋಚ್ಚ ಸ್ಥಾನವನ್ನ ಕಳೆದುಕೊಳ್ತು. ಅಧಿಕಾರಗಳೆಲ್ಲ ಇಂದಿರಾ ಗಾಂಧಿ ಅವರ ಕೈಗೆ ಬಂದವು. ಅವರು ಸರ್ವಾಧಿಕಾರಿ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಲಾಗಿತ್ತು. ಸಂವಿಧಾನದ ಆರ್ಟಿಕಲ್ 14ರ ಅಂದ್ರೆ ಕಾನೂನಿನ ಮುಂದೆ ಸಮಾನತೆ, ಆರ್ಟಿಕಲ್ 19ರ ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತೆ ಆರ್ಟಿಕಲ್ 21ರ ಜೀವನ ಮತ್ತೆ ಸ್ವಾತಂತ್ರ್ಯದ ಹಕ್ಕುನಂತಹ ಮೂಲಭೂತ ಹಕ್ಕುಗಳನ್ನ ಸಹ ಅಮಾನತುಗೊಳಿಸಲಾಯಿತು. ಅಂದ್ರೆ ಇದರ ಅರ್ಥ ಯಾರನ್ನೇ ಬಂಧಿಸಿದ್ರು ಅಥವಾ ಯಾರನ್ನೇ ಕೊಂದ್ರು ಕೂಡ ಯಾರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಕೋರ್ಟ್ ಮೊರೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ ಅಂದ್ರೆ MISAನ ಬಳಸಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಯಾವುದೇ ವಿಚಾರಣೆನೇ ಇಲ್ಲದೆ ಜೈಲಿನಲ್ಲಿ ಇರಿಸಲಾಯಿತು. ಮೀಸಾ ಕಾಯ್ದೆ ಅಂತಾನೆ ಆ ಒಂದು ಕಾಯ್ದೆ ಕುಖ್ಯಾತ ಆಗಿತ್ತು. ಹಾಗೆ ಜೈಲು ಪಾಲಾದವರಲ್ಲಿ ಒಬ್ಬರಾಗಿದ್ದಂತಹ RJD ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕಡೆಗೆ ತಮ್ಮ ಮಗಳಿಗೆ ಆ ಕಾಯ್ದೆಯನ್ನ ನೆನಪಿಸಿಕೊಂಡು ಮೀಸಾ ಅಂತಾನೆ ಹೆಸರಿಟ್ಟಿದ್ರು. ಬಂಧನಕ್ಕೊಳಗಾದಂತಹ ಪ್ರಮುಖರಲ್ಲಿ ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಮುರಾರ್ಜಿ ದೇಸಾಯಿ ಮೊದಲಾದ ಅನೇಕ ನಾಯಕರುಗಳಿದ್ರು.
ಮಾಧ್ಯಮವನ್ನ ಅತಿಯಾಗಿ ನಿಯಂತ್ರಿಸಲಾಯಿತು, ಮತ್ತೆ ಮಾಧ್ಯಮಗಳು ಮತ್ತೆ ಪ್ರಕಟಣೆಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನ ಹೇರಲಾಯಿತು. ಟೀಕೆ ಟಿಪ್ಪಣಿಗಳಿಗೆ ಅಲ್ಲಿ ಅವಕಾಶನೇ ಇರಲಿಲ್ಲ. ಮಾಧ್ಯಮಗಳ ಮೂಲಕ ಹೊಗಳಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಇಂದಿರಾ ಗಾಂಧಿ ಅವರು ಮಾಡಿರೋದ್ರ ಬಗ್ಗೆ ಹೇಳಲಾಗುತ್ತೆ. ಇನ್ನೊಂದು ಘೋರ ಕ್ರಮ ಏನು ಅಂತ ಅಂದ್ರೆ, ಜನಸಂಖ್ಯಾ ನಿಯಂತ್ರಣದ ಹೆಸರಿನಲ್ಲಿ ಜನರನ್ನ ಬಲವಂತದ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಯಿತು. ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ದೆಹಲಿಯಲ್ಲಿ ಬಲವಂತದ ಸಂತಾನಹರಣ ಕಾರ್ಯಕ್ರಮ ಮತ್ತೆ ಕೊಳಗೇರಿ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಸರ್ಕಾರಿ ಅಧಿಕಾರಿಗಳು ಕೆಲವೊಮ್ಮೆ ಅವಿವಾಹಿತ ಅಥವಾ ಮಕ್ಕಳಿಲ್ಲದ ಪುರುಷರನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತೆ ಒತ್ತಾಯ ಮಾಡ್ತಿದ್ರು. ತುರ್ತು ಪರಿಸ್ಥಿತಿಯ ವಿರುದ್ಧ ಜನರಲ್ಲಿ ಆಕ್ರೋಶ ಹುಟ್ಟೋದಿಕ್ಕೆ ಈ ಒಂದು ಕ್ರಮ ಕೂಡ ಪ್ರಮುಖ ಕಾರಣ ಆಯಿತು ಅಂತಾನೆ ಹೇಳಲಾಗುತ್ತೆ. ದೆಹಲಿಯ ಟರ್ಕ್ಮನ್ ಗೇಟ್ನಲ್ಲಿ ಅತ್ಯಂತ ಕುಖ್ಯಾತ ಹತ್ಯೆಯೂ ಸೇರಿದಂತೆ ಬೃಹತ್ ಕೊಳಗೇರಿ ಧ್ವಂಸಗಳನ್ನು ನಡೆಸಲಾಯಿತು. ನಗರ ಸೌಂದರೀಕರಣ ಮತ್ತೆ ಅಭಿವೃದ್ಧಿಯ ನೆಪವನ್ನ ಮುಂದೆ ಮಾಡಿ ಸಾವಿರಾರು ಜನರನ್ನ ಬೀದಿಗೆ ಬೀಳಿಸಲಾಯಿತು. ಕೊಳಗೇರಿ ನೆಲಸಮ ಕಾರ್ಯಾಚರಣೆಗೆ ಭಾರಿ ಪ್ರತಿಭಟನೆ ವ್ಯಕ್ತ ಆಗಿತ್ತು. ಕರಪತ್ರಗಳು ಮತ್ತೆ ಸುದ್ದಿ ಪತ್ರಗಳನ್ನ ಬಳಸುವ ಮೂಲಕ ಭೂಗತ ಪ್ರತಿರೋಧಗಳು ವ್ಯಕ್ತವಾದವು. ಇಂಥ ಚಳವಳಿಗಳು ಇಂದಿರಾ ಗಾಂಧಿ ಅವರ ವಿರುದ್ಧ ಸತತ ಕೆಲಸ ಮಾಡಿದ್ವು. ವಿದೇಶಗಳಲ್ಲಿಯೂ ಕೂಡ ಇಂದಿರಾ ಗಾಂಧಿ ಅವರ ಕ್ರಮ ತೀವ್ರ ಟೀಕೆಗೆ ತುತ್ತಾಯಿತು. ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತೆ ಜಾಗತಿಕ ಮಾಧ್ಯಮಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಟೀಕೆ ವ್ಯಾಪಕವಾಗಿತ್ತು. 21 ತಿಂಗಳ ಬಳಿಕ ಅಂದ್ರೆ ಮಾರ್ಚ್ 21, 1977ರಂದು ಇದ್ದಕ್ಕಿದ್ದ ಹಾಗೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ತೆಗೆದುಹಾಕಿ ಸಾರ್ವತ್ರಿಕ ಚುನಾವಣೆಗಳನ್ನ ಘೋಷಣೆ ಮಾಡ್ತಾರೆ. 1977ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಗೆಲ್ತಾರೆ ಅಂತ ಗುಪ್ತಚರ ವರದಿಗಳು ಹೇಳಿದ್ವು. ಹಾಗಾಗಿನೇ ಅವರು ಚುನಾವಣೆಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಅವರು ಕಾಂಗ್ರೆಸ್ ಪಕ್ಷ ಭಾರಿ ಸೋಲನ್ನ ಅನುಭವಿಸಿತು. ಸ್ವಾತಂತ್ರ್ಯದ ನಂತರ ಲೋಕಸಭೆ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಕಂಡಂತಹ ಮೊದಲ ಸೋಲಾಗಿತ್ತು. ಹೊಸದಾಗಿ ರೂಪುಗೊಂಡ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅಟಲ್ ಅಡ್ವಾಣಿ ಅವರ ಜನಸಂಘ, ಸಮಾಜವಾದಿ ಪಕ್ಷಗಳು ಮತ್ತೆ ಕಮ್ಯುನಿಸ್ಟರ ಜೊತೆಗೆ ಕಾಂಗ್ರೆಸ್ನ ಇಂದಿರಾ ವಿರೋಧಿ ಬಣಗಳು ಒಂದಾದವು. ಮಾಜಿ ಕಾಂಗ್ರೆಸ್ ನಾಯಕ ಮೊರಾರ್ಜಿ ದೇಸಾಯಿ ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯಾದರು. 1980ರಲ್ಲಿ ಇಂದಿರಾ ಅವರು ಅಧಿಕಾರಕ್ಕೆ ಮರಳಿದ್ರು ಅನ್ನೋದೇನೋ ನಿಜ. ಆದ್ರೆ ತುರ್ತು ಪರಿಸ್ಥಿತಿ ಈಗಾಗಲೇ ಭಾರತೀಯ ಚುನಾವಣಾ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಬದಲಾವಣೆಗಳಿಗಾಗಿ ಕಾರಣ ಆಗಿತ್ತು. ಜನತಾ ಪಕ್ಷದ ಆಳ್ವಿಕೆಯಲ್ಲಿ ಸಂಸತ್ತು 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನ ತಂದಿತ್ತು. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಸಶಸ್ತ್ರ ದಂಗೆ, ಯುದ್ಧ ಅಥವಾ ಬಾಹ್ಯ ಆಕ್ರಮಣಗಳು ಮಾತ್ರನೇ ಆಧಾರವಾಗಿರಬೇಕು ಅಂತ ಅದು ಪ್ರತಿಪಾದಿಸಿತು. ತುರ್ತು ಪರಿಸ್ಥಿತಿ ಹೇರೋದಕ್ಕೆ ಅವಕಾಶ ಇದ್ದಂತ ಆಂತರಿಕ ಗಲಭೆ ಅನ್ನೋದನ್ನ ತೆಗೆದುಹಾಕ್ತು. ಹಾಗೆ ತುರ್ತು ಪರಿಸ್ಥಿತಿ ಘೋಷಣೆಯನ್ನ 1 ತಿಂಗಳೊಳಗೆ ಸಂಸತ್ತಿನ ಮುಂದಿಡೋದನ್ನ ಕಡ್ಡಾಯ ಮಾಡಲಾಯಿತು. ಇಂದಿರಾ ಗಾಂಧಿ ಅವರು ಅವತ್ತು ಅಧಿಕಾರವನ್ನ ಬಿಟ್ಕೊಡಕ್ಕಾಗದೇನೆ ದೇಶದ ಮೇಲೆ ಹೇರಿದಂತಹ ತುರ್ತು ಪರಿಸ್ಥಿತಿಯ ಆ ಕರಾಳತೆ ತಟ್ಟಿದ್ದು ದೇಶದ ಪಾಲಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷ ಕೂಡ ಇಷ್ಟು ಕಾಲದ ನಂತರನೂ ಆ ಒಂದು ಕಳಂಕವನ್ನ ತೊಡೆದು ಹಾಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ. ರಾಜಕೀಯವಾಗಿ 1984ರಲ್ಲಿ ಇಂದಿರಾ ಅವರ ಹತ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಜನಾದೇಶವನ್ನ ನೀಡಿತು. ಆದ್ರೂ ಕಾಂಗ್ರೆಸ್ನ ಅವನತಿ ಕೂಡ ಅಲ್ಲಿಂದಾನೇ ಶುರುವಾಗಿತ್ತು ಅಂತ ಪರಿಣಿತರು ಹೇಳ್ತಾರೆ. ಆ ಕಳಂಕ ಮಾತ್ರ ಯಾವ ಕ್ಷಮೆಯಾಚನೆಯಿಂದನೂ ತೊಳೆದು ಹೋಗೋದು ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ರಾಹುಲ್ ಗಾಂಧಿ ಅವರು ಬಿಜೆಪಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದಾಗ ತುರ್ತು ಪರಿಸ್ಥಿತಿಯ ಬಗ್ಗೆ ಅವರು ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ. ಕಾಂಗ್ರೆಸ್ನ ಸಂವಿಧಾನ ಉಳಿಸಿ ಅಭಿಯಾನವನ್ನೇ ಲೇವಡಿ ಮಾಡೋದಕ್ಕೂ ಕೂಡ ಮೋದಿ ಸರ್ಕಾರ ಹಾಗೆ ಬಿಜೆಪಿ ತುರ್ತು ಪರಿಸ್ಥಿತಿಯನ್ನ ಒಂದು ಅಸ್ತ್ರದ ಹಾಗೆ ಬಳಸ್ಕೊಳ್ಳುತ್ತೆ. ಇಂದಿರಾ ಗಾಂಧಿ ಅವರು ಹೇರಿದಂತ ಈ ತುರ್ತು ಪರಿಸ್ಥಿತಿಯ ಬಗ್ಗೆ ಮತ್ತೆ ಮತ್ತೆ ನೆನಪು ಮಾಡ್ತಾ ಕಾಂಗ್ರೆಸ್ ಅನ್ನ ಮುಜುಗರಕ್ಕೆ ಸಿಲುಕಿಸುವಂತ ಒಂದು ಕ್ಷುಲ್ಲಕ ರಾಜಕೀಯ ಕೂಡ ಬಹಳ ಜೋರಾಗಿನೇ ನಡೆದಿದೆ. ಮೋದಿ 3ನೇ ಅವಧಿಯ ಮೊದಲ ಸಂಸತ್ ಅಧಿವೇಶನದಲ್ಲಿನೇ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ತುರ್ತು ಪರಿಸ್ಥಿತಿಯನ್ನ ಖಂಡಿಸೋದ್ರೊಂದಿಗೇನೆ ಕಾಂಗ್ರೆಸ್ ವಿರುದ್ಧ ಹೊಸ ರಾಜಕೀಯ ಶುರುವಾಯಿತು. ಕಾಂಗ್ರೆಸ್ ಕೂಡ ಮೋದಿ ಸರ್ಕಾರದ 11 ವರ್ಷಗಳನ್ನ ಟೀಕೆ ಮಾಡ್ತಾ ಅಘೋಷಿತ ತುರ್ತು ಪರಿಸ್ಥಿತಿಗೆ 11 ವರ್ಷಗಳಾಗಿವೆ ಅಂತ ವ್ಯಂಗ್ಯ ಆಡ್ತಾ ಇದೆ. ತುರ್ತು ಪರಿಸ್ಥಿತಿ ಹೇರೋ ಮೂಲಕ ಇಂದಿರಾ ಗಾಂಧಿ ಅವರು ದೇಶವನ್ನ ಸುಮಾರು 2 ವರ್ಷಗಳ ಕಾಲ ಕರಾಳತೆಗೆ ತಳ್ಳಿದ್ರು. ಆದ್ರೆ ಬಿಜೆಪಿ ಮತ್ತೆ ಮೋದಿ ಸರ್ಕಾರ ಈ 11 ವರ್ಷಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡದೇನೆ ಏನೇನೆಲ್ಲವನ್ನ ಮಾಡ್ಬಿಟ್ಟಿದೆ. ಮೋದಿ ಸರ್ಕಾರದ ನಡವಳಿಕೆಗಳು ತುರ್ತು ಪರಿಸ್ಥಿತಿಯಲ್ಲಿನ ದಬ್ಬಾಳಿಕೆಗಳಿಗಿಂತ ಕಡಿಮೆ ಏನಾದ್ರೂ ಇವೆ ಅಂತ ವಿಪಕ್ಷಗಳು, ಸಾಮಾಜಿಕ ಹಕ್ಕು ಕಾರ್ಯಕರ್ತರು ಈಗ ಕೇಳ್ತಾ ಇದ್ದಾರೆ. ಬಿಜೆಪಿ ನೇತೃತ್ವದ NDA ಸರ್ಕಾರದ ಇಷ್ಟೂ ವರ್ಷಗಳಲ್ಲಿ ದೇಶದ ತನಿಖಾ ಸಂಸ್ಥೆಗಳು ಸರ್ಕಾರದ ಕೈಗೊಂಬೆಗಳಾಗಿವೆ. CBI, ED ಹಾಗೆ IT ಅಂತ ಪ್ರಮುಖ ಸಂಸ್ಥೆಗಳೆಲ್ಲ ಈಗ ವಿಪಕ್ಷವನ್ನ ಟಾರ್ಗೆಟ್ ಮಾಡೋದನ್ನೇ ಕೆಲಸ ಮಾಡ್ಕೊಂಡ್ ಬಿಟ್ಟಿವೆ ಅಂತ ನೂರಾರು ದೂರಗಳಿವೆ. ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ತನಿಖಾ ಸಂಸ್ಥೆಗಳ ಕಾರ್ಯವೈಖರಿ ಬಗ್ಗೆ ಹಲವಾರು ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ದ್ವೇಷ ರಾಜಕಾರಣಕ್ಕೂ ಹಾಗೆ ಚುನಾಯಿತ ಸರ್ಕಾರವನ್ನೇ ಉಳಿಸೋದಿಕ್ಕೂ ಜನಾದೇಶವನ್ನೇ ಬದಲಿಸೋದಿಕ್ಕೂ ಕೂಡ ಈ ಒಂದು ತನಿಖಾ ಸಂಸ್ಥೆಗಳನ್ನ ಬಳಸಿಕೊಳ್ಳುವಂತ ಕೆಲಸ ನಡೀತಾ ಇದೆ ಅನ್ನೋ ಆರೋಪ
ಬಹಳ ವ್ಯಾಪಕವಾಗಿದೆ. ಆಗದವರನ್ನ ಆಟ ಆಡಿಸೋದಿಕ್ಕೆ, ಬೆದರಿಸೋದಿಕ್ಕೆ, ಹಣ್ಣುಗಾಯಿ ನೀರ್ಗಾಯಿ ಮಾಡೋದಿಕ್ಕೆ ಈ ತನಿಖಾ ಸಂಸ್ಥೆಗಳೇ ಕೇಂದ್ರ ಸರ್ಕಾರದ ಪಾಲಿಗೆ ಅಸ್ತ್ರ ಆಗ್ಬಿಟ್ಟಿರುವಂತಹ ವಿಪರ್ಯಾಸವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. 2014 ಬಳಿಕ ಅಂತೂ ಬಹುತೇಕ ಭ್ರಷ್ಟಾಚಾರದ ಪ್ರಕರಣಗಳು ಪ್ರತಿಪಕ್ಷ ನಾಯಕರುಗಳ ವಿರುದ್ಧನೇ ಇರೋದು ಎದ್ದು ಕಾಣ್ತಾ ಇದೆ. ಬಿಜೆಪಿ ಸೇರೋದಿಕ್ಕೆ ಒಪ್ಪದ ಹಾಗೆ ಅವ್ರು ಹೇಳಿದ ಹಾಗೆ ಮಾಡಿದ ವಿಪಕ್ಷ ನಾಯಕರು ಯಾವುದಾದ್ರೂ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲು ಸೇರ್ತಾರೆ. ಭಾರೀ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಆರೋಪಿಯಾಗಿರೋರು ಬಿಜೆಪಿ ಸೇರಿದ ಕೂಡಲೇನೆ ಅವ್ರ ಕೇಸು ಮುಚ್ಚಿ ಹೋಗುತ್ತೆ, ಅವರು ಅಧಿಕಾರದಲ್ಲಿ ಮಿಂಚುತ್ತಾರೆ. ಮೋದಿ ಸರ್ಕಾರ ಬಂದ ಮೇಲೆ ದೇಶದ ಬಹುತೇಕ ಸ್ವಾಯತ್ತ ಸಂಸ್ಥೆಗಳು ಸಂಪೂರ್ಣ ಹಾದಿ ತಪ್ಪಿಬಿಟ್ಟಿವೆ. ಜಾತ್ಯತೀತವಾಗಿ ಮತ್ತೆ ರಾಜಕೀಯದಿಂದ ದೂರ ಇರಬೇಕಾಗಿದ್ದಂತಹ ಸೇನೆ ಕೂಡ ರಾಜಕೀಯ ಕಳಂಕವನ್ನ ಮೆತ್ಕೊಳ್ಳೋದು ಮತ್ತೆ ಧಾರ್ಮಿಕ ವಿಷಯಗಳನ್ನ ಒಳಗೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಮೋದಿ ಸೇನಾ ಸಮವಸ್ತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಮತ್ತೊಂದು ವಿಲಕ್ಷಣ ನಡೆಯನ್ನು ಕೂಡ ಈಗ ನಾವೆಲ್ಲ ಆಗಾಗ ನೋಡ್ತಾ ಇದ್ದೀವಿ. ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡಂತಹ ಸರ್ಕಾರ ಇದು ಅನ್ನೋದು ಜಗಜ್ಜಾಹೀರಾಗಿದೆ. ಶ್ವೇತಭವನಕ್ಕೆ ಹೋಗಿ ನಿಂತರೂ ಕೂಡ ಈ ಕುರಿತ ಪ್ರಶ್ನೆ ಪ್ರಧಾನಿಯವರಿಗೆ ಎದುರಾಗುತ್ತೆ. ಅಷ್ಟರ ಮಟ್ಟಿಗೆ ತಾವು ಕೊಟ್ಟಿರೋದು ದುರಾಡಳಿತ ಅನ್ನೋದು ಅವರಿಗೆ ಅರ್ಥ ಆಗ್ತಾನೆ ಇಲ್ಲ. ಇನ್ನು ದಲಿತರು, ರೈತರು, ಕಾರ್ಮಿಕರು ಇಲ್ಲಿ ನಿರಂತರ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಒಂದ್ ಕಡೆಗೆ ಸಾಂಕೇತಿಕವಾಗಿ ದಲಿತರಿಗೆ ಅಧಿಕಾರ, ಗೌರವ, ಹುದ್ದೆಯನ್ನ ಕೊಡೋದು, ಇನ್ನೊಂದ್ ಕಡೆಗೆ ಸಂಘ ಪರಿವಾರ ಈ ದಲಿತರ ಮೇಲೆ ದೌರ್ಜನ್ಯವನ್ನ ನಡೆಸೋದು ನಡೀತಾನೆ ಇದೆ. ಹಕ್ಕು ಕೇಳಿದಂಥ ರೈತರನ್ನ, ಮಹಿಳೆಯರನ್ನ, ಕಾರ್ಮಿಕರನ್ನ ಇಲ್ಲಿ ಹೇಗೆ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಳಲಾಯಿತು ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ. ಮೋದಿ ಸರ್ಕಾರದ ನೀತಿಯನ್ನ ಪ್ರತಿಭಟಿಸಿದ ರೈತರು ವರ್ಷಗಟ್ಟಲೆ ಬೀದಿ ಮೇಲೆ ಬೀಳ್ಬೇಕಾಯ್ತು. ನೂರಾರು ರೈತರು ಪ್ರಾಣ ಕಳೆದುಕೊಳ್ಬೇಕಾಯ್ತು. ಈ 11 ವರ್ಷಗಳಲ್ಲಿ ದ್ವೇಷ ಮತ್ತೆ ಕೋಮು ಧ್ರುವೀಕರಣ ಅತಿಯಾಗಿ ಏರಿದೆ. ಮೋದಿ ಸರ್ಕಾರದ ಮುಸ್ಲಿಂ ದ್ವೇಷ ಯಾವ ಮಟ್ಟದ್ದು ಅಂತ ಅಂದ್ರೆ ಅದು ಇತಿಹಾಸ ಪಠ್ಯಗಳಲ್ಲಿನ ಮೊಘಲರ ಆಡಳಿತದ ಭಾಗಗಳನ್ನು ತೆಗೆದು ಹಾಕುವವರೆಗೆ, ಹಾಗೆ ಮುಸ್ಲಿಂ ದೊರೆಗಳ ಕಾಲದ ಸ್ಥಳ ನಾಮಗಳನ್ನ ಬದಲಿಸುವವರೆಗೆ ಹೋಗಿದೆ. ಮೋದಿ ಸರ್ಕಾರದ ಇಂಥ ಪ್ರಯತ್ನಗಳೆಲ್ಲಾನು ಹಾಸ್ಯಾಸ್ಪದವಾಗಿ ಕಂಡಿದ್ದು ಮಾತ್ರ ಸುಳ್ಳಲ್ಲ. ಆದ್ರೆ ಮೋದಿ ಮತ್ತು ಅವ್ರ ಟೀಮಿಗೆ ಮಾತ್ರ ಇದೇ ಒಂದು ದೊಡ್ಡ ಸಾಧನೆ. ಚರಿತ್ರೆಯನ್ನೇ ತಿದ್ದಿ ಬಿಡ್ತೀವಿ ಅನ್ನುವಂಥ ಹಾಗೆ ಸತ್ಯವನ್ನೇ ಮರೆಮಾಚಿ ಬಿಡ್ತೀವಿ, ಸುಳ್ಳುಗಳನ್ನೇ ಹೇಳ್ಕೊಂಡು ಜನರನ್ನ ಆಳಬಲ್ಲೆವು ಅನ್ನುವಂಥ ಒಂದು ಸರ್ಕಾರ ಇದಾಗಿದೆ. ಇನ್ನು ಬೀದಿಗಳಲ್ಲಿ ಸಂಘ ಪರಿವಾರದ ಗೂಂಡಾಗಳು ಗೋ ರಕ್ಷಣೆ ಹೆಸರಿನಲ್ಲಿ ಮುಸ್ಲಿಮರನ್ನ ಕಂಡಲ್ಲಿ ಗುಂಪು ಹತ್ಯೆ ಮಾಡ್ತಾ ಇರುವಂತಹ ವರದಿಗಳು ಬರ್ತಾನೆ ಇವೆ. ದಲಿತರು ಕೂಡ ಇಂಥ ದಾಳಿಗಳಿಗೆ ತುತ್ತಾಗ್ತಾ ಇದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆಯನ್ನ ನಾಶ ಮಾಡಿ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನ ತನ್ನ ಅಂಕೆಯಲ್ಲಿ ಇಟ್ಕೊಂಡೇ ಬರಲಾಗಿದೆ. ಸತ್ಯ ಹೇಳುವಂಥ ಪತ್ರಕರ್ತರು ಮತ್ತೆ ಹೋರಾಟಗಾರರನ್ನ ದೇಶದ್ರೋಹದ ಆರೋಪವನ್ನು ಹೊರಿಸಿ ಜೈಲಿಗೆ ತಳ್ತಾ ಬರಲಾಗಿದೆ. ನ್ಯಾಯಸಮ್ಮತ ಚುನಾವಣೆ ನಡೆಸಬೇಕಾಗಿದ್ದಂಥ ಚುನಾವಣಾ ಆಯೋಗ ಮೋದಿ ಸರ್ಕಾರದ ಕಾಲದಲ್ಲಿ ಹೆಸರಿಗಷ್ಟೇ ಸಾಂವಿಧಾನಿಕ ಸಂಸ್ಥೆ ಆಗ್ಬಿಟ್ಟಿದೆ. ಬಹುಕಾಲದಿಂದನೂ ಸ್ವಾಯತ್ತತೆಯನ್ನು ಕಳೆದುಕೊಂಡ ಹಾಗಿದೆ. ಅದು ಮೋದಿ ಸರ್ಕಾರಕ್ಕೆ ಬೇಕಾಗೋ ಹಾಗೆ ಚುನಾವಣೆ ನಡೆಸುವಂತ ಹೌದಪ್ಪ ಸಂಸ್ಥೆ ಆಗಿದೆ ಅಂತ ವಿಪಕ್ಷಗಳು ದೂರ್ತಾ ಇವೆ. ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿರೋದು ಕಂಡು ಬರ್ತಾ ಇದೆ ಅಂತ ವಿಪಕ್ಷಗಳು ಹೇಳ್ತಾನೆ ಇರ್ತವೆ. ಹಾಗೆ ಚುನಾವಣಾ ಫಲಿತಾಂಶವನ್ನ ಮತ್ತೆ ಮತಗಳನ್ನ ಕದಿಯಲಾಗ್ತಾ ಇದೆ ಅಂತ ವಿಪಕ್ಷ ನಾಯಕ ನೇರ ಆರೋಪ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಚುನಾವಣಾ ಆಯೋಗದಿಂದ ಮಾತ್ರ ಸಮರ್ಪಕ ಉತ್ತರನೇ ಇಲ್ಲ. ಪ್ರಜಾಪ್ರಭುತ್ವವನ್ನ ದಮನಗೊಳಿಸುವಂತಹ ಮತ್ತೊಂದು ಸ್ವರೂಪವಾಗಿ ಮೋದಿ ಸರ್ಕಾರ ಬಂದಾಗಿನಿಂದಾನು ಕೇಂದ್ರೀಕರಣದ ಯತ್ನಗಳೇ ಇಲ್ಲಿ ಕಾಣಿಸ್ತಾ ಇವೆ. ಒಕ್ಕೂಟ ವ್ಯವಸ್ಥೆಗೆ ಹಲವು ನೆಲೆಗಳಿಂದ ಏಟು ಬೀಳ್ತಾ ಇದೆ. ಮೋದಿ ಸರ್ಕಾರದ ನಡೆ ಭಾರತದ ಫೆಡರಲ್ ಸ್ವರೂಪವನ್ನು ದೊಡ್ಡ ಮಟ್ಟದಲ್ಲಿ ದುರ್ಬಲಗೊಳಿಸ್ತಾ ಇದೆ. ರಾಜ್ಯಪಾಲರುಗಳ ಮೂಲಕ ರಾಜ್ಯ ಸರ್ಕಾರಗಳ ಕೆಲಸಗಳಿಗೆ ಅಡ್ಡಿಪಡಿಸಲಾಗ್ತಾ ಇದೆ. ಹಾಗೆ ತೆರಿಗೆ ಪಾಲು ಕೊಡುವಲ್ಲಿಯೂ ಕೂಡ ಅನ್ಯಾಯ ನಡೀತಾ ಇದೆ ಅಂತ ವಿಪಕ್ಷಗಳ ರಾಜ್ಯ ಸರ್ಕಾರಗಳು ದೂರ್ತಾನೆ ಇವೆ. ತಮ್ಮ ನ್ಯಾಯಯುತ ಪಾಲಿಗಾಗಿ ಅವು ಅಂಗಲಾಚುವ ಹಾಗೆ ಪ್ರತಿಭಟಿಸುವಂತ ಪರಿಸ್ಥಿತಿಗೆ ಬಂದಿದೆ. ಮಾಧ್ಯಮ ಸ್ವಾತಂತ್ರ್ಯವನ್ನಂತೂ ಮೋದಿ ಸರ್ಕಾರ ಕಸಿತಾನೆ ಬಂದಿದೆ. ದೇಶದಲ್ಲಿ ಪ್ರಾಮಾಣಿಕ ಪತ್ರಕರ್ತರು, ಸರ್ಕಾರವನ್ನು ಪ್ರಶ್ನೆ ಮಾಡುವವರು ಸದಾ ಬೆದರಿಕೆ, ತನಿಖೆ ಹಾಗೆ ಜೈಲು ಎಲ್ಲವನ್ನ ಎದುರಿಸಬೇಕಾಗಿದೆ. ಕರ್ತವ್ಯ ನಿರತರಾಗಿರುವಾಗ ಪತ್ರಕರ್ತರ ಹಲ್ಲೆ ನಡೆದಿದೆ. ಹಲವಾರು ಪತ್ರಕರ್ತರ ಮೇಲೆ ಅವ್ರ ವರದಿಗಾಗಿ ದಾಳಿಯಾಗಿದೆ. ಈ ಸರ್ಕಾರ ತನ್ನನ್ನು ಟೀಕಿಸುವಂತಹ ಮಾಧ್ಯಮ ಧ್ವನಿಗಳನ್ನ ಸತತವಾಗಿ ಗುರಿಯಾಗಿಸಿದೆ ಅನ್ನುವಂಥ ಆರೋಪಗಳಿವೆ. ಸರ್ಕಾರವನ್ನ ಟೀಕಿಸುವಂತ ಪತ್ರಕರ್ತರ ಬಾಯಿ ಮುಚ್ಚಿಸೋದಿಕ್ಕೆ ಮಾನನಷ್ಟ, ದೇಶದ್ರೋಹ ಮೊದಲಾದ ಆರೋಪಗಳಡಿ ಪ್ರಕರಣವನ್ನು ದಾಖಲಿಸಲಾಗುತ್ತೆ. ಕಾನೂನುಗಳನ್ನ ಬಳಸಿಕೊಂಡು ಹಕ್ಕುಗಳನ್ನ ಕಸಿಯುವಂತ ಕೆಲಸ ನಡ್ಕೊಂಡೇ ಬಂದಿದೆ. ಹಾಗೆ ಇನ್ನೊಂದ್ ಕಡೆಗೆ ಯಾವುದೇ ಕೆಲಸಕ್ಕೆ ಬಾರದ ಪ್ರಜಾಪ್ರಭುತ್ವಕ್ಕೆ ಹಾಗೆ ಸಹಬಾಳ್ವೆಗೆ, ಸಂವಿಧಾನಕ್ಕೆ ಧಕ್ಕೆ ತರುವಂತ ಭಟ್ಟಂಗಿ ಹಾಗೆ ದ್ವೇಷಕೋರ ಪತ್ರಕರ್ತರ ದೊಡ್ಡ ಹಿಂಡನ್ನ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಅವರು ಪತ್ರಿಕಾ ಧರ್ಮದ ವಿರುದ್ಧನೇ ಈ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಎರ್ರಾಬಿರ್ರಿ ಹೊಗಳ್ತಾರೆ, ಹಾಗೆ ವಿಪಕ್ಷಗಳನ್ನೇ ಪ್ರಶ್ನೆ ಮಾಡ್ತಾರೆ. ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಸುಳ್ಳು ಸುದ್ದಿಯನ್ನು ಹರಡ್ತಾ ಜನರನ್ನ ವಿಭಜಿಸ್ತಾರೆ.
ನ್ಯಾಯಾಂಗದ ಮೇಲೆಯೂ ಕೂಡ ಹಿಡಿತ ಸಾಧಿಸುವ ಹಾಗೆ ಅದರ ಘನತೆಗೆ ಧಕ್ಕೆ ಬರುವಂತೆ ಅಪಪ್ರಚಾರವನ್ನ ಮಾಡಿ ಅದನ್ನ ಮಣಿಸೋದಿಕ್ ನೋಡುವಂತ ಯತ್ನಗಳು ಕೂಡ ಸತತವಾಗಿ ಜಾರಿಯಲ್ಲಿವೆ. ನೋಟ್ ಬ್ಯಾನ್ ಅಂತ ದಿಢೀರ್ ಘೋಷಣೆಯ ಮೂಲಕ ಈ ದೇಶದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿದು ಹಾಕಲಾಯಿತು. ಕಪ್ಪು ಹಣ ಖಾಲಿ ಆಗ್ಬಿಡುತ್ತೆ, ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತೆ ಅಂತ ಅಂದ್ರು, ಆದ್ರೆ ಏನೇನೂ ಆಗ್ಲಿಲ್ಲ. ಆದ್ರೆ ಈ ದೇಶದ ಸಾವಿರಾರು ಸಣ್ಣ ಮಧ್ಯಮ ವ್ಯಾಪಾರಗಳು ಶಾಶ್ವತವಾಗಿ ಬಂದ್ ಆಗೋದು, ಲಕ್ಷಾಂತರ ಉದ್ಯೋಗಗಳು ಇಲ್ವಾದು. ಹಾಗೆ ನೋಟ್ ಬ್ಯಾನ್ ಆಗಿ ವರ್ಷ 9 ಕಳೆದ್ರೂ ಕೂಡ ಇವತ್ತಿಗೂ ನಮ್ಮ ದೇಶ ಅದಕ್ಕೆ ಬೆಲೆ ತೆರ್ತಾನೆ ಇದೆ. ಅಷ್ಟು ದೊಡ್ಡ ಘೋಷಣೆ ಮಾಡುವಾಗ ಏನೇನೂ ಚರ್ಚೆ ಮಾಡದೆ, ಸೂಕ್ತ ತಯಾರಿಯನ್ನು ಕೂಡ ಮಾಡದೆ ಇಡೀ ದೇಶ ಅದಕ್ಕಾಗಿ ಸಂಕಷ್ಟ ಎದುರಿಸುವ ಹಾಗಾಯ್ತು. ಇವೆಲ್ಲವನ್ನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡದೇನೆ ಇಲ್ಲಿ ಮಾಡ್ಕೊಂಡು ಬರಲಾಗಿದೆ. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಈ ದೇಶದಲ್ಲೊಂದು ಕರಾಳ ಅಧ್ಯಾಯವನ್ನು ಬರೆದ್ರು. ಈ ದೇಶ ಎಂದೆಂದೂ ಮರೆಯಲಾಗದ ಗಾಯವೊಂದನ್ನು ಉಳಿಸೋದ್ರು. ಆದ್ರೆ ಈಗ ಆ ತುರ್ತು ಪರಿಸ್ಥಿತಿಯ ದಿನಗಳಿಗಿಂತನೂ ಕರಾಳವಾದಂತಹ ದಿನಗಳನ್ನ ನಮ್ಮ ದೇಶ ಈ 11 ವರ್ಷಗಳ ಅವಧಿಯಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಕಂಡಿದೆ ಅನ್ನೋದು ಕಠೋರ ಸತ್ಯ ಆಗಿದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.